ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಬೆಳಗ್ಗೆ ಹೊತ್ತು ಹೆವಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಟ್ರೈ ದಿಸ್ ಓಟ್ಸ್. ಓವರ್ ನೈಟ್ ಸೋಕ್ಡ್ ಓಟ್ಸ್ನ ತಿನ್ಬೋದು. ಇವಾಗ ರೀಸೆಂಟಾಗೆ ನಾನು ಈ ಬ್ರೇಕ್ಫಾಸ್ಟ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಓಟ್ಸ್ಗೆ ನೈಟ್ ನಾನು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ. ಸೊ ಬೆಳಗ್ಗೆ ನಾನು ಅದನ್ನು ತಿಂತೀನಿ. ಸಕ್ಕತ್ತಾಗಿದೆ. ನಾನು ಪ್ರೀವಿಯಸ್ ಆಗಿ ಒಂದು 2 ಥರ ಓಟ್ಸ್ನ ಟ್ರೈ ಮಾಡಿದ್ದೆ, ಬಟ್ ಅದು ಯಾವುದು ಆ್ಯಾವ್ರೇಜ್ ಆಗಿತ್ತು. ಬಟ್ ದಿಸ್ ಈಸ್ ಆ್ಯಕ್ಚುಲಿ ಗುಡ್. ನೆನೆಸಿಟ್ಟಿರ್ತೀನಲ್ವಾ, ಹಾಲನ್ನ ಇನ್ನೂ ಸ್ವಲ್ಪ ಹಾಕೊತೀನಿ ಮೇಲ್ಗಡೆ. ಅದು ಹಾಕೊಂಡಾದ್ಮೇಲೆ ಹಾಫ್ ಬನಾನ ಹಾಕಿದ್ದೀನಿ. ಬನಾನ ಕಟ್ ಮಾಡಿಕೊಂಡು ಹಾಕೋಷ್ಟು ಪೇಷನ್ಸ್ ಇಲ್ಲ. ಸೊ ನಾನು ಹಂಗೆ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊತೀನಿ. ಎಷ್ಟು ಸ್ಪೂನಲ್ಲಿ ಹಂಗೆ ಸ್ಮ್ಯಾಶ್ ಮಾಡ್ಕೊಬೋದು. ನೀವು ಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಬೇಕಾದ್ರೆ ಹಾಕೊಬೋದು. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಈ ಓಟ್ಸಲ್ಲಿ ಇದರಲ್ಲಿ ಏನೋ ಒಂಥರ ಸೀಡ್ಸ್ ಥರ ಏನೋ ಒಂಥರ ಈ ಬ್ರೌನ್ ಕಾಣಿಸ್ತಾ ಇದೆಯಾ, ಸೀಡ್ಸ್ ಥರ ಇದೆ. ಅದು ನೀವು ತಿನ್ನುವಾಗ ಲೈಕ್ ಚ್ಯೂ ಮಾಡ್ಬೋದು. ಒಂಥರ ಏನೋ ಒಂದು ಲೈಕ್ ಅದು ಹೆಂಗೆ ಹೇಳೋದು, ಏನೋ ಒಂಥರ ನೀವು ಈ ಮಸ್ಮಿಲನ್ ಸೀಡ್ಸು ಇಲ್ಲಾಂದರೆ ಸನ್ಫ್ಲವರ್ ಸೀಡ್ಸ್ನ ತಿನ್ನುವಾಗ ಅನಿಸುತ್ತಲ್ಲ, ಆ ಥರ ಅನಿಸುತ್ತೆ. ನಾನು ಇದೆಲ್ಲ ಸ್ಮ್ಯಾಶ್ ಮಾಡಾದ್ಮೇಲೆ ಆ ಟೆಕ್ಸ್ಚರ್ ಈ ಥರ ಬರುತ್ತೆ, ಲೈಕ್ ಈ ಥರ ಬರುತ್ತೆ. ಯೋಗ ಬಾರ್ದು ಫ್ರೂಟ್ಸ್ ಪ್ಲಸ್ ನಟ್ಸ್ ಆ್ಯಂಡ್ ಸೀಡ್ಸ್ ಇದೆ. ಇದು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡೆ ಬಿಕಾಸ್ ನನಗೆ ಅದು ಟೇಸ್ಟ್ ಹೆಂಗಿರುತ್ತೆ ಅಥವಾ ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಿರಲ್ಲ. ಸೊ ಅದಕ್ಕೆ ಏನಕ್ಕೆ ವೇಸ್ಟ್ ಮಾಡ್ಕೊಬೇಕಂತ ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟೇ ತಂದಿದ್ದೀನಿ. ಇನ್ ಕೇಸ್ ನನಗೆ ಟೇಸ್ಟ್ ಇಷ್ಟ ಆದರೆ ನೆಕ್ಸ್ಟು ನಾನು ಅದನ್ನು ದೊಡ್ಡ ಸೈಜ್ನ ತೊಗೊಳ್ಳೋಣ ಅಂದ್ಬಿಟ್ಟು ಚಿಕ್ಕ ಸೈಜಿನ ಸ್ಟಾರ್ಟ್ ಮಾಡೋಣ ಅಂತ ತೊಗೊಂಡಿರೋದು. ಎಷ್ಟಿದೆ ಅಂತ ಅನಿಸ್ಬೋದು, ಬಟ್ ತಿಂತ ನಿಮಗೆ ಅದು ಹೆವಿ ಅಂತ ಅನಿಸುತ್ತೆ, ಜಾಸ್ತಿನೇ ಅಂತ ಅನಿಸ್ಬಿಡುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ. ನೀವೇನಾದರೂ ಆ ಥರ ಓಟ್ಸ್ ಎಲ್ಲ ಒಂಥರ ಸಪ್ಪೆ ಇರುತ್ತೆ, ಟೇಸ್ಟ್ ಇರಲ್ಲ ಅಂತಿದ್ರೆ ಯು ಕ್ಯಾನ್ ಮಸ್ಟ್ ಟ್ರೈ ದಿಸ್ ರೆಸಿಪಿ.